ಅಳ್ತಾವಳು ಗೈಸ್ ಇವಳು. ಚಕ್ಲಾಡಕ್ಕೆ ಬರ್ತೀಯ? ಏನು ಕುಡಿತಾ ಇದೀಯಾ? ಅಷ್ಟೊತ್ತಿ ಬೇದಿ ಹೊಡೆದಿರೋದು ಗೈಸ್. 1 2 ಜೈ. ನೀವು ಹೆಲ್ಪ್ ಮಾಡೋದಲ್ವಾ ಅಂತಾರೆ ವಿಡಿಯೋ ನೋಡ್ಬಿಟ್ಟು ಇವ್ರುಗಳು ಮಾಡ್ತಾರೆ ಅಂತ. ನಾನು ಹೆಲ್ಪ್ ಮಾಡ್ತೀನಿ, ವಿಡಿಯೋ ಯಾರು ತೆಗಿತಾರೆ? ಮನೇಲಿ ಇದ್ರೂ ಒಂಥರ ಈಗಲೂ ಕಲ್ಸ್ಕೊಳಕ್ ಇಷ್ಟ ಇಲ್ಲ, ಇಷ್ಟು ದೊಡ್ಡವರಾದ್ರೂ. ಸ್ಟೋನ್ ವರ್ಕ್ ಅಲ್ಲೇ ವಾಟರ್ ಫಾಲ್ಸ್ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಏನಾದರೂ ಒಂದು ಮಾಡೋಣ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೈನಲಿ ಎಲ್ಲ ಬೇಗ ಬಿಡ್ತಾ ಇದ್ದೀವಿ ಗಣೇಶ. ನನಗದೇ ಬೇಜಾರಾಗ್ತಾ ಇದೆ. ಗೌರಿ ಲೆಕ್ಕ ಆಗಿರೋದ್ರಿಂದ ಗೌರಿ ಹಬ್ಬಕ್ಕೆ ಇವತ್ತಿಗೆ 3 ದಿನ ಆಗುತ್ತೆ. ಸೊ ಗಣೇಶನ ಇವತ್ತು ಬಿಡಬೇಕಂತ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ನಾವು ಅಮ್ಮಿಗೆ ಪೂಜೆ ಆಯ್ತಾ? ಅಮ್ಮಿ ಎಲ್ಲ ನನಗೆ ಕಾಯ್ತಾ ಇದ್ದಾರೆ ಗೈಸ್ ಕದ್ಲಿಸೋಕ್ಕೆ. ಎಷ್ಟು ಗಂಟೆ ಅಷ್ಟರಲ್ಲಿ ಕದ್ಲಿಸ್ಬೇಕು? ಹೌದಾ? ಏನು ತಿಂಡಿ? ದೋಸೆ, ಚಿತ್ರಾನ್ನ, ಕಾಳು, ಕಡುಬು. ನಂಗೆ ಕಡುಬು ಸಾಕು. ಸರಿ ಗೈಸ್, ಫೈನಲಿ ಗಣೇಶ ಎತ್ತುತ್ತಾ ಇದ್ದೀವಿ, ಅದಕ್ಕೆ ಪೂಜೆ ನಡೀತೈತೆ. ತಾತ ಅಂತ ಮಂತ್ರ ಹೇಳಿ ರಕ್ಷಿತ ಜೋರಾಗಿ. ಗೈಸ್, ಕೋಳಿ ಬಂದವನೆ. ಕೋಳಿ ಮೊಟ್ಟೆ ಇಡಲ್ಲ. ಸತಿ ಫುಲ್ ಬೇಗ ಎತ್ತಾ ಇದೆ ವೈಸ್. ನಮ್ಮ ಮಮ್ಮಿ ಏನಕ್ಕೆ ಬೇಗ ಬಿಡ್ತಾ ಇದ್ದಾರೆ ಗೊತ್ತಿಲ್ಲ. 5 days ಆದರೂ ಇಡೋಣ ಅಂದ್ಕೊಂಡು ಹೇಳಿದೆ. ಟೈಮ್ ಚೆನ್ನಾಗಿಲ್ಲ ಅಂತ ಗೈಸ್. ಆಯ್ತಾ? ಇನ್ನು ಹೋಗ್ಬೇಕು. ಹಾಂ, ಹೊಡೆ 20 ಹೊಡೆ. ನಾನು 21 ಹೊಡೆಯೋದು. 21. ಹಾಂ, ಹೊಡೆ. ರೆಡಿ 1 2 3 ಸ್ಟಾರ್ಟ್. 1 2 3 4 ನಾನೆಲ್ಲ ಎಣಿಸ್ದೆ, ಅವಾಗಲೇ ಆಗೋಯ್ತು. ಬಸ್ಕಿ ಹೊಡಿ. ಇನ್ನ ಬಗ್ಬೇಕು. $51 ಹೇಳಿದ್ದು, 11 ಅಲ್ಲ. ಇವ್ ನೋಡು, ಲೆಕ್ಕದ ಪ್ರಕಾರ ಹೊಡೆದಿಲ್ಲ. 51 ಹೇಳಿದ್ದು. ಹಾಯ್ ಅಜ್ಜಿ, ನಾಷ್ಟ ಆಯ್ತಾ? ನಂಗೂ ಹಾಕ್ಕೊಡ್ರಿ. ಫೈನಲಿ ಕದಲ್ಸೋ ಶಾಸ್ತ್ರ. ಗಣಪತಿ ಬಪ್ಪ ಮೋರ್ಯ, ಮಂಗಳಮೂರ್ತಿ ಗಣಪತಿ ಬಪ್ಪ ಮಂಗಳಮೂರ್ತಿ. ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ. ಮೋರ್ಯ ರೇ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಮೋರ್ಯ ರೇ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ವೇಸ್ಟ್ ಇವಳು, ಏನು ಹೇಳೋದೇ ಇಲ್ಲ. ತರಬೇಕಾದ್ರೆ ಖುಷಿಗೆ ತರ್ತೀರಾ, ಕಳಿಸ್ಬೇಕಾದ್ರೇನು ಅಷ್ಟೇ ಖುಷಿಯಿಂದ ಕಳಿಸ್ಬೇಕು. ಅದು ಮಾಡ್ಕೋಬಾರ್ದು. ಮೋರ್ಯಾರೇ ಬಪ್ಪ ಮೋರ್ಯಾರೇ, ಗಣಪತಿ ಬಪ್ಪ ಮೋರ್ಯಾರೇ. ಹಾ, ನಡಿ. ಸ್ಮೈಲ್.
ಏನ್ ಹಿಂಸೆ ಇಡ್ತಾಳ ಗಾಯ್ಸ್ ಅಜ್ಜಿಗೆ ಇವಳಂತೂ. ಅಜ್ಜಿ ನಮಗ್ ಹಿಂಸೆ ಇಡೋದು. ಗೌರಮ್ಮನ್ನ ಕೆಳಗಡೆ ಇಳಿಸಿದ್ರು ಯಾಕೆ? ಗಾಯ್ಸ್ ಗೌರಮ್ಮನ್ಗೆ ಗಣಪ ಮೋರ್ಯಾರೇ ಬಪ್ಪ ಮೋರ್ಯಾರೇ ಗಣಪತಿ ಬಪ್ಪ ಮೋರ್ಯಾರೇ. ಆಡಾಡ್ರಿ ಆಡಾಡ್ ಭಯ್ಯ ಅಲ್ಲೋಡ ಫಾಸ್ಟ್. ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ವಿಘ್ನ ವಿನಾರ. ಜಗಳಾಡಕ್ಕೆ ಬರ್ತೀಯ? ಏನು ಕುಡಿತಾ ಇದೀಯಾ? ನಾನು ನಿನ್ ಜಗಳಾಡು ಅಂತ ಅನ್ನ. ಸುಮ್ಮನೆ ಕೂತಿರ್ತೀನಿ ತಾನೆ ನಾನು. ಇಲ್ದೆ ಏನಕ್ಕೆ? ಗೈಸ್ ಅಮ್ಮ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಇವಾಗ. ನಾನು ಗಣೇಶನ್ ಇರ್ತಿದ್ದು ನೈವೇದ್ಯ ಎಲ್ಲ ಖಾಲಿ ಮಾಡ್ತಿದ್ದೀನಿ. ನೆನ್ನೆಯಿಂದ ಬರೀ ಕಡ್ಬು ತಿನ್ಕೊಂಡೇ ಇದ್ದೀನಿ ನಾನು. ಒಂದು 10 ಕಡ್ಬು ತಿಂದಿದ್ದೀನಿ, 10-15 ನೆನ್ನೆಲ್ಲ. ಅದಕ್ಕೆ ಅಷ್ಟೊತ್ತಿ ಬೇದಿ ಹೊಡೆದಿರೋದು ಗೈಸ್. ಅದು ನಂಗೆ ಇಷ್ಟ. ವರ್ಷಕ್ಕೊಂದೇ ಹಬ್ಬದ ಟೈಮಲ್ಲಿ ಅಷ್ಟೇ ಮಾಡೋದು, 2 ದಿನ. ಅದಾದ್ಮೇಲೆ ಮಾಡೋದು. ಅದಕ್ಕೆ ಫುಲ್ ತಿನ್ಕೊಂಬಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಹಿಂಗೆ ಬೇಕಾ ಬೇಕಾ ಕೊಡಿರಿ. ಹಿಂದಿಂದನೇ ಕುತ್ಕೊಂಡು ಬೈಕೋತಾವನೆ. ಹೆಂಗೆ ಬೈಕೊಳ್ಳೋದು ನೀನು? ಹಿಂಗೆ ಮಾಡಿದ್ರೆ ಮೂತಿ ಹೊಡ್ದಾಕ್ಬಿಡೋ. ನಾನು ಅಷ್ಟು ಕೋಪ ಬರುತ್ತೆ ನನಗೆ. ಹೊಡ್ದಾಕ್ಬಿಡ್ಚ ಹಿಂಗೆ ಕಾಲು ಹೊಡೆದೋಗೈತೆ ಫಸ್ಟೇ. ಹೊಡ್ತೀನಿ ನಮ್ದೆ. ಸ್ವಲ್ಪ ಅದೇ ಸ್ವಲ್ಪ ನಾಷ್ಟ ಎಲ್ಲ ಮಾಡ್ಕೊಂಡು ಹೊರಡೋಣ. ನಮ್ಮಮ್ಮ ಯಾಕೋ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಟೈಮ್ ಆಗ್ಬಿಡುತ್ತೆ ಗಣೇಶನ್ ಟೈಮ್. ನಿದ್ದೆ ಅಲ್ವಾ ಸರಿಗೆ? ರೆಸ್ಟ್ ಮಾಡಿಲ್ವಾ? ನಾಷ್ಟ ಮಾಡಿಲ್ಲ ಇನ್ನು. ಟೈಮು ಅದು ಮೈಂಡಲ್ಲಿ ಇರುತ್ತೆ, ಟೈಮ್ ಆಗ್ಬಿಡುತ್ತೆ. ಬೇಗ ಬೇಗ ಮಾಡಬೇಕು ಅಂತ ಗುರುವಾರ ವಾರ ಮಾಡೋದು, ಅದಕ್ಕೆ ಲೇಟ್. ಎತ್ತಿ ಇಬ್ರು ಎತ್ತಿ, ಒಬ್ರು ಎತ್ತಿ. ಫಸ್ಟ್ ಗೌರಮ್ಮನ್ ಕಳ್ಸ್ಬೇಕಾ ಗಣೇಶನ್ನ? ಅಮ್ಮ ನೀವ್ ಎತ್ಕೊಂಡ್ರ? ಕೈ ಬೇಡವಾ? ಕೈ ಬೇಡವಾ? ಸಾರಿ ಎತ್ತಗಿರಿ. ಅದ್ ಎತ್ಕೋತ ಅಮ್ಮ ಈ ರೀತಿ ತಂಗೇರಿ. ಗುರು ಜೈ 3 ಸತಿ ಹೇಳ್ಬೇಕು, 1 ಸತಿ ಅಲ್ಲ. ಜೈ ಜೈ ಹಂಗೇರು. ಗಣಪತಿ ಬಪ್ಪ ಮೋರಿ. ಕೇಳೋಗಿಲ್ಲ. ಮಡ್ಲಕ್ಕೆ ಎತ್ಕೊಂಡ್ರಾ? ಫೈನಲಿ ನಮ್ಮ ಗಣೇಶನ್ ಬಿಡ್ತಾ ಇದೀವಿ. ನಮಗೆ ಬೇಜಾರಾಗ್ತಾ ಇದೆ.
ಆಟೋ ಬುಕ್ ಮಾಡಿದ್ವಿ ಗೈಸ್. ಇರ್ರಿ ಅಮ್ಮ ಬರಲಿ, ಅಮ್ಮ ತೊಡೆ ಮೇಲೆ ಇದು ಹಿಡ್ಕೊತಾರೆ ಗೌರಮ್ಮನ್ನ, ಆಮೇಲೆ ಗಣೇಶನ್ನ ಕುಂಚ್ಬಿಡೋದು ಸೀಟ್ ಮೇಲೆ. ಇರು ಗಣಪತಿ ಅದು ಕಮ್ಮಿ ವೆಯ್ಟ್ ಇರುತ್ತೆ. ಇದು ಅದೃಷ್ಟ ಮಾಡಿದ್ರಿ ಇವತ್ತು. ಎಲ್ಲಿ ಅಮ್ಮ? 2 ಗಾಡಿಲಿ ಬಂದ್ರೆ ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗ್ಬೇಕಾಗುತ್ತೆ. ಮಲ್ಲೇಶ್ವರಮಿಂದ ಮನೆಗೆ ಬರ್ಕೋಬೇಕು. ಅಮ್ಮ ಬರ್ತಾರೆ ಜೊತೆಗೆ. ಅಮ್ಮ ಇವತ್ತು ರಜಾ. ಹೌದಾ? ಮಮ್ಮಿ ಕಲ್ಸಿದ ನೀರೆಲ್ಲ ತರ್ತಾ ಇದ್ದಾರೆ ಗಂಗಮ್ಮನ. ಚಪ್ಪಲ್ ಹಾಕ್ಕೊಳ್ಳಲ್ವಾ? ಗಾಡಿ ಮೇಲೆ ಬಿಡಮ್ಮ, ನಾನು ತಗೊಂಬರ್ತೀನಿ. ಗಾಡಿ ಮೇಲೆ ಬಿಟ್ಬಿಟ್ಟು ಚಪ್ಪಲಿ ನನ್ನ ಕಾರ್ಲೆಲ್ಲ ಹಂಗೆ ಇಟ್ಕೊಬರ್ತಾನೆ ಮತ್ತೆ. ಯಾಕಂದ್ರೆ ನಂಗೆ ನಡಿಯೋಕ್ಕಾಗಲ್ಲ, ಕಾಲು ಇದಾಗುತ್ತೆ. ಅದಕ್ಕೆ ಗಣೇಶನ್ ಇಲ್ಲಿಡ್ರಿ, ಇಡ. ಗಣಪತಿ ಬಪ್ಪ ಅದನ್ನ ಇದ್ರ ಮೇಲೆ ಚೇರ್ ಮೇಲೆ 1XL ಇರೋದು. ಮಮ್ಮಿ ಏನಕ್ಕೆ ಮಮ್ಮಿ ಇಷ್ಟು ಬೇಗ ಬಿಡ್ತಾ ಇರೋದಿವ ಈ ಸತಿ ಗಣೇಶನ? ಗಣೇಶ ಬಿಡೋದಕ್ಕೆ ಟೈಮ್ ಚೆನ್ನಾಗಿಲ್ಲ. 11 ದಿನ ಶುಕ್ರವಾರ ಬಿಡುತ್ತೆ, 5 ದಿನ ಮಧ್ಯಾಹ್ನ ಫಸ್ಟ್ ಟೈಮ್ ಬಿಡ್ತಾ ಇದೀವಿ ಅನ್ಸ್ಕೊಂತೀನಿ. ಷಷ್ಠಿ ಶುರು ಆಗ್ಬಿಡುತ್ತೆ 1:30 ಮೇಲೆ. ಹೌದಾ? ಷಷ್ಠಿಯಲ್ಲಿ ಬಿಡಬಾರ್ದು, ಕದ್ಲು ಸಿಟ್ಟಿ ಸಾಯಂಕಾಲ ಬಿಡ್ತಾರೆ. ಕದ್ಲು ಸಿಡೋದಿನ್ನೇನು ಬಿಟ್ಬಿಡೋಣ ಅಂತ. ಒಳ್ಳೇದು. When my husband is here, wife here. ಅಲ್ಲ ಸಂದೇಶ್? ಶ್ರೀ ಶ್ರೀ ವಿದ್ಯಾ ಗಣಪತಿ ಜೈ. ಎಲ್ಲರೂ ಅಲ್ಲ, ಎಷ್ಟೊಂದು ಜನ ನನಗೆ ನೀವು ಹೆಲ್ಪ್ ಮಾಡೋದಲ್ವಾ ಅಂತಾರೆ. ವಿಡಿಯೋ ನೋಡ್ಬಿಟ್ಟು ಇವ್ರುಗಳು ಮಾಡ್ತಾರೆ ಅಂತ. ನಾನು ಹೆಲ್ಪ್ ಮಾಡ್ತೀನಿ, ವಿಡಿಯೋ ಯಾರು ತೆಗಿತಾರೆ? ನಾನು ವಿಡಿಯೋ ತೆಗ್ದಿಲ್ಲ ಅಂದರೆ ನಿಮ್ಗೆ ಹೆಂಗೋ ತೆಗೆದವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇವರೆಲ್ಲ ವೇಸ್ಟ್ ಬಾಡಿಗಳು, ವಿಡಿಯೋ ಎಲ್ಲ ಮಾಡೋಕ್ಕೆ ಬರಲ್ಲ ಸರಿಗೆ. ಏನು ಮಾಡೋದು ಹೇಳಿ ಗೈಸ್? ಈ ಥರ ಎಲ್ಲ ನನಗೆ ಕ್ವಶನ್ ಉಲ್ಟಾ ಕೇಳ್ತೀರಾ ನೀವೆಲ್ಲ. ಏನಕ್ಕೆ ನಾನು ಮನೆಗೆ ತಗೊಂಡೆ? ಬಾಯ್. ಕೊಡು. ಶ್ರೀ ಶ್ರೀ ವಿದ್ಯಾ ಗಣಪತಿ ಜೈ. ಫೈನಲಿ ಗಣೇಶ ಕಳಿಸ್ಬಿಟ್ವಿ. నేను ఎత్తుకపోతాను నీకేమో అంగడిలో ఉండదు ಅಳ್ತಾವಳು ಗೈಸ್ ಇವಳು. ನೋಡಿ ಗೈಸ್ ಅಳ್ತಾವಳೆ. ಗಣೇಶ ಹೋಯ್ತು ಅಂತ ತಿರ್ಗು ಡವ್ ಬಾಡ್ತಾವಳು ಗೈಸ್. ಅಳ್ತಾ ಇದೆಯಾ? ಅಳ್ತಾವಳು ಗೈಸ್.
ಗೈಸ್ ಅಳ್ತಾವಳೆ ನೋಡ್ರಿ ಗೈಸ್ ಅಳ್ತಾವಳೆ. ಇವಾಗ ಪ್ರಸಾದ ವಿತರಣೆ ಗೈಸ್ ಏನಾದ್ರು ಕೊಡ್ರಿ. ಗಣೇಶನ್ ಕಳ್ಸ್ಕೊಡಕ್ ಬೇಜಾರಾಗುತ್ತೆ. ಇಟ್ಕೋ. ಅವರು ಹೆಸಿಟೇಟ್ ಮಾಡ್ತಾರೆ ವಿಡಿಯೋ ಹಂಗೆ. ನಮ್ಮ ಗಣೇಶನ್ನ ಬೇಗ ಕಳ್ಸ್ಕೊಟ್ಬಿಟ್ಟಿದ್ದೀವಿ. ಸಖತ್ ಬೇಜಾರಾಗ್ತಾ ಇದೆ. ಅಷ್ಟೇ ಮುಗ್ದೋಯ್ತು. ಇವಾಗ ಕಳ್ಸ್ಕೊಟ್ಟಾಯ್ತು, ಎಲ್ಲ ಆಯಿತು. ಮನೆಗೆ ಹೋಗಿ ಕ್ಲೀನ್ ಮಾಡೋದು ಮತ್ತು ನಾರ್ಮಲ್ ರುಟೀನ್ ಅಷ್ಟೇ ಗೈಸ್. ಸ್ಕೂಲ್ ಡೇಸಲ್ಲೆಲ್ಲ ಚೆನ್ನಾಗಿರ್ತಿತ್ತು. ಆವಾಗ 3 ದಿನ ಇಲ್ಲ 5 ದಿನ ಇಡೋರ. ಆವಾಗ ಟೆಸ್ಟು ಈ ಟೈಮಲ್ಲಿ ಕರೆಕ್ಟಾಗಿ ಎಸ್ಸೆ ಎಕ್ಸಾಮ್ಸ್ ಬಂದಿರೋದು ನಮಗೆ. ಆದರೆ ಮನೆಗೆ ಅಲ್ಲಿ ಸ್ಕೂಲ್ಗೆ ಹೋದರೆ ಮನ್ಸೆಲ್ಲ ಇಲ್ಲೇ ಇರೋದು. ಯಾಕಂದರೆ 5 ದಿನ ಇಡ್ತಿದ್ರು ನಮ್ಮ ಮನೆಯಲ್ಲಿ. ಡೆಕೋರೇಷನ್ ಎಲ್ಲ ಮಾಡಿ ಗಣೇಶಗೆ ಅದಕ್ಕೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಲ್ಲ ಅವಾಗ ಸ್ಕೂಲಲ್ಲಿ ಇದ್ದಾಗ. ಅಲ್ಲಿ ಕೂತ್ಕೊಂಡು ಅಲ್ಲಿ ಸ್ಕೂಲಲ್ಲಿ ಕೂತ್ಕೊಂಡು ಇಲ್ಲ ಎಕ್ಸಾಮ್ ಬರೀತಾ ಎಲ್ಲ ನಮಗೆ ಮನೇಲಿ ಗಣೇಶ ಕೂರಿಸಿದ್ದೀವಿ. ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ ಇವತ್ತು, ಯಾರು ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ಏನೇನೋ ಯೋಚನೆ ಮಾಡೋಕ್ಕೆ. ಇವಾಗ ಒಂಥರ ಲೈಫ್ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಮನೇಲಿ ಇದ್ರೂ ಒಂಥರ ಈಗಲೂ ಕಲ್ಸ್ಕೊಳ್ಳೋಕೆ ಇಷ್ಟ ಇಲ್ಲ, ಎಷ್ಟು ದೊಡ್ಡವರಾದ್ರೂ ನಮಗೆ. ಅಷ್ಟೇ ಮೆಮೊರೀಸ್. ಬನ್ನಿ ಹೋಗೋಣ. ನೆಕ್ಸ್ಟ್ ವರ್ಷಕ್ಕೆ ರೆಡಿ ಆಗೋಣ ಗೈಸ್. ನೆಕ್ಸ್ಟ್ ವರ್ಷಕ್ಕೆ ವಾಟರ್ ಫಾಲ್ಸ್ ಮಾಡೋಣ ಅಂತ ಇದ್ದೀವಿ. ಮಾಡೋಣ. ನೆಕ್ಸ್ಟ್ ವರ್ಷಕ್ಕೆ ವಾಟರ್ ಫಾಲ್ಸು ಇಲ್ಲ ಸ್ಟೋನ್ ವರ್ಕ್, ಎರಡರಲ್ಲಿ ಒಂದು. ಸ್ಟೋನ್ ವರ್ಕ್ ಮಾಡೋಣ. ಸ್ಟೋನ್ ವರ್ಕಲ್ಲೇ ವಾಟರ್ ಫಾಲ್ಸ್ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಏನಾದರೂ ಒಂದು ಮಾಡೋಣ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡೋಣ ಈ ಸರ್. ನೆಕ್ಸ್ಟ್ ಒಂದು 15 ದಿನದಿಂದನೇ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ಕೇವ್ ಮಾಡಿದಾಗ ನಾವು ಹಂಗೆ 10-15 ಡೇಸ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಈ ಸತಿ ತುಂಬ ಟೈಮ್ ಕಮ್ಮಿ ಇತ್ತು ಆ್ಯಂಡ್ ನಮ್ಗೆ ಟೈಮೇ ಸಿಗ್ತಾಯಿಲ್ಲ, ಬ್ಯುಸಿ ಆಗಿಬಿಡಿದ್ವಿ ಫುಲ್ಲು. ಅದಕ್ಕೆ ಅಷ್ಟೇ. ಈ ವರ್ಷದ ಹಬ್ಬ ನನಗೆ ನಾನು ಕುಣಿಸ್ಬೇಕಾದ್ರೆ ಎಲ್ಲ ನಮ್ಮ ಮನೇಲೆ ಡ್ರಮ್ಮು ಬಕೆಟಲ್ಲೇ ಬಿಟ್ಬಿಡ್ತಾ ಇದ್ವಿ. ಅದ್ರಲ್ಲಿ ನಾವೊಂದು ವರ್ಷ ಡ್ರಮ್ಮಲ್ಲಿ ಬಿಟ್ಟಿದ್ವಿ ಅಲ್ಲ ನಮ್ಮ ಮನೇಲಿ. ಮಮ್ಮಿ ಒಂದೇ ಸತಿ ಅದು ಕರ್ಗಾಗ ಎಷ್ಟು ದಿನ ಆಗಿತ್ತು? ತುಂಬಾ ದಿನ ಆಯ್ತು. ಆಮೇಲೆ ಅದೇ ಸೆಟ್ ಅದು ಎಲ್ಲೆಲ್ಲ ಅಂದ್ರೆ ಅಲ್ಲಲ್ಲ ನೀರು ಹಾಕೋಕ್ಕಾಗಲ್ಲ, ಎಲ್ಲೆಲ್ಲೋ ನೀರು ಹಾಕ್ಬೇಕದೆಲ್ಲ ಹಂಗೆ ಇಷ್ಟ ಆಗಲ್ಲ. ಗಣೇಶ ಕುಣಿಸ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟು ಖುಷಿ ಎಲ್ಲ ಇರುತ್ತೆ. ಚೆನ್ನಾಗಿ ಕಲ್ಸ್ಕೊಡ್ಬೇಕಾದ್ರೆ ಸ್ವಲ್ಪ ದುಃಖ ಆಗುತ್ತೆ. ಯಾಕಂದ್ರೆ ಫುಲ್ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿ ವೆಲ್ಕಮ್ ಮಾಡಿ ಅದೊಂಥರ ವೈಬೇ ಬೇರೆ ಥರ. ಅಷ್ಟೇ ಅಷ್ಟೇ. ಬಾಯ್ ಬಾಯ್ ಬಾಯ್. ಕೊಳ್ಳಿ ಕೊಳ್ಳಿ ಮೊಟ್ಟೆ ಇಟ್ಟ. ನೇಚರ್ನ ಉಳಿಸ್ತಿಲ್ಲ ಗೈಸ್. ಮರನೆಲ್ಲ ಕಡಿತಾ ಇದ್ದಾನೆ ಇಲ್ಲಿ ಇವನು. ಆ ನವಿಲ್ನೆಲ್ಲ ಕುಯ್ತಾ ಇದ್ದಾನೆ ಕೂತ್ಕೊಂಡು, ಬೇಯಿಸ್ತಾನಂತೆ ಕುಯ್ದು. ನವಿಲು ಕಿವ ಬಂತು, ರಿಯಲ್ ನವಿಲ್ ಬಂತು. ನಮ್ಮ ಮಮ್ಮಿ ಪ್ರಿಸರ್ವ್ ಮಾಡಿದ ಆ ಸ್ಪಾಟಲ್ಲಿ ದೊಡ್ಡ ನವಿಲ್ ಡ್ರಾ ಮಾಡಿದ್ದೆ. ಇವಾಗ ರಿಯಲ್ ನವಿಲ್ ಇಡ್ತವ್ರು ನಮ್ಮಮ್ಮ, ಅಂದರೆ ಮಾಡಲು. ಇಲ್ಲಿ ನೋಡ್ರಿ ಗೈಸ್ ಹೆಂಗೆ ಬೀಳ್ಸ್ಬಿಟ್ಟಿದ್ದಾನೆ ಮರನ. ಛೇ ಹಿಂಗೇನು ಚಂದನ ಎತ್ಕೊಂಡು ಹೋಗ್ತೀನಿ ಇವಾಗ. ಪಿಡ್ಡ ನನ್ನಡ್ಡ. ಓ ನಿನ್ ಇನ್ನು ಎಲ್ಲಿಡ್ತೀರಾ? ಎಲ್ಲಿಡ್ತೀರಾ? ಎಲ್ಲಿ? ಅಯ್ಯ ಅಲ್ಲಲ್ಲ, ಗೋಡೆಗೆ. ಬೇಡ, ಅಲ್ಲಿ ವೈಟ್ ಗೋಡೆ ಚೆನ್ನಾಗಿತ್ತು. ಅದು ಸ್ಕ್ರೀನ್ಗೂ ಅದಕ್ಕೂ ಚೆನ್ನಾಗಿ ಕಾಣೋದೇ ಇಲ್ಲ. ನಮ್ಮನೆ ಚಿಕ್ಕದು, ನಮ್ಮನೆ ನಮ್ಮನೆ ಚಿಕ್ಕದು. ಸೇಲ್ ಗಿಡು ಸೇಲ್ ಮಾಡ್ಬೇಕಾ?